ಪಾಠ 9 ಸುತ್ತಳತೆ ಮತ್ತು ವಿಸ್ತೀರ್ಣ. ಮೊದಲು ಸುತ್ತಳತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸುತ್ತಳತೆಯು ಒಂದು ಆಕಾರದ ಸುತ್ತಲಿನ ಒಟ್ಟು ಬಾಹುಗಳ ಅಳತೆಯಾಗಿದೆ. ಈಗ ಆಯತದ ಉದ್ದ, ಅಗಲ ಮತ್ತು ಸುತ್ತಳತೆ. ಈ ಕಪ್ಪು ಹಲಗೆಯ ಚಿತ್ರವನ್ನು ಗಮನಿಸು. ಈ ಆಕೃತಿ ಆಯತಾಕಾರವಾಗಿದೆ. ಇದು ಉದ್ದ ಮತ್ತು ಅಗಲಗಳೆಂಬ ಎರಡು ಆಯಾಮಗಳನ್ನು ಹೊಂದಿದೆ. ಎರಡು ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಸಮತಲಾಕೃತಿಗಳು ಎನ್ನುತ್ತಾರೆ. ಆದ್ದರಿಂದ ಇದು ಸಮತಲಾಕೃತಿ. ಇದು 4 ಬಾಹುಗಳನ್ನು ಹೊಂದಿದೆ. ಎ, ಬಿ, ಬಿ, ಸಿ, ಸಿ, ಡಿ ಮತ್ತು ಡಿ ಎ ಬಾಹುಗಳು. ಆಯತದ ಅಭಿಮುಖ ಬಾಹುಗಳು ಸಮನಾಗಿದೆ. ಎ ಬಿ ಸಮ ಸಿಡಿ ಮತ್ತು ಬಿಸಿ ಸಮ ಡಿಎ. ಇಲ್ಲಿ ಉದ್ದವನ್ನು ಎಲ್ ಎಂದು, ಅಗಲವನ್ನು ಬಿ ಎಂದು ಗುರುತಿಸಲಾಗಿದೆ. ಬಿಸಿ ಮತ್ತು ಎಡಿ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿವೆ. ಉದಾಹರಣೆಗೆ, ಒಂದು ಕೀಟವು ಈ ಆಯತಾಕಾರ ಕಪ್ಪು ಹಲಗೆ ಅಂಚಿನ ಎ ತುದಿಯಿಂದ ಚಲಿಸಲು ಪ್ರಾರಂಭಿಸಿ ಎಯಿಂದ ಬಿಗೆ, ಬಿಯಿಂದ ಸಿಗೆ, ಸಿಯಿಂದ ಡಿಗೆ ಮತ್ತು ಡಿಯಿಂದ ಎಗೆ. ಹೀಗೆ ಕಪ್ಪು ಹಲಗೆಯ ಸುತ್ತ ಒಂದು ಸುತ್ತು ಚಲಿಸಿದೆ. ಹಾಗಾದರೆ ಕೀಟವು ಚಲಿಸಿದ ಒಟ್ಟು ದೂರವೆಷ್ಟು? ಕೀಟವು ಚಲಿಸಿದ ಒಟ್ಟು ದೂರ ಸಮ ಎಯಿಂದ ಬಿಗೆ ಕೂಡಿಸು, ಬಿಯಿಂದ ಸಿಗೆ ಕೂಡಿಸು, ಸಿಯಿಂದ ಡಿಗೆ ಕೂಡಿಸು, ಡಿಯಿಂದ ಎಗೆ. 2 ಮೀಟರ್ ಕೂಡಿಸು 1 ಮೀಟರ್ ಕೂಡಿಸು 2 ಮೀಟರ್ ಕೂಡಿಸು 1 ಮೀಟರ್ ಸಮ 6 ಮೀಟರ್. ಅಂದರೆ ಆಯತಾಕಾರದ ಕಪ್ಪು ಹಲಗೆಯ ಅಂಚಿನ ಸುತ್ತ ಕೀಟವು ಚಲಿಸಿದ ಒಂದು ಸುತ್ತಿನ ದೂರವು 6 ಮೀಟರ್. ಈ ಒಂದು ಸುತ್ತಿನ ದೂರವು ಆಯತಾಕಾರದ ಕಪ್ಪು ಹಲಗೆಯ ಸುತ್ತಳತೆಯಾಗಿದೆ. ಈ ಉದಾಹರಣೆಯಿಂದ ತಿಳಿಯುವುದೇನೆಂದರೆ, ಯಾವುದೇ ಆಯತಕ್ಕೆ 4 ಬಾಹುಗಳಿವೆ. ಯಾವುದೇ ಆಯತಕ್ಕೆ ಸಮನಾದ ಮತ್ತು ಅಭಿಮುಖವಾದ 2 ಉದ್ದಗಳು ಮತ್ತು 2 ಅಗಲಗಳು ಇವೆ. ಇವುಗಳ ಮೊತ್ತವೇ ಆಯತದ ಸುತ್ತಳತೆ. ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ: 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. ಸುತ್ತಳತೆಯನ್ನು ಯಾವಾಗಲೂ ಉದ್ದದ ಮೂಲಮಾನದಲ್ಲಿ ಸೂಚಿಸುತ್ತೇವೆ. ಉದಾಹರಣೆಗೆ ಮೀಟರ್ ಮತ್ತು ಸೆಂಟಿಮೀಟರ್. ಉದಾಹರಣೆಗೆ, ಒಂದು ಆಯತಾಕಾರದ ಉದ್ದ 4 ಸೆಂಟಿಮೀಟರ್ ಮತ್ತು ಅಗಲ 3 ಸೆಂಟಿಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಆಯತದ ಸುತ್ತಳತೆ ಸಮ 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ ಸಮ 2 ಗುಣಿಸು 4 ಸೆಂಟಿಮೀಟರ್ ಕೂಡಿಸು 2 ಗುಣಿಸು 3 ಸೆಂಟಿಮೀಟರ್ ಸಮ 8 ಸೆಂಟಿಮೀಟರ್ ಕೂಡಿಸು 6 ಸೆಂಟಿಮೀಟರ್ ಸಮ 14 ಸೆಂಟಿಮೀಟರ್. ಆಯತಾಕಾರದ ಸುತ್ತಳತೆ 14 ಸೆಂಟಿಮೀಟರ್. ಈಗ ಚೌಕದ ಸುತ್ತಳತೆ. ಗಿರೀಶನ ಬಳಿ ಒಂದು ಕರವಸ್ತ್ರವಿದೆ. ಅದರ ಉದ್ದ 20 ಸೆಂಟಿಮೀಟರ್, ಅಗಲ 20 ಸೆಂಟಿಮೀಟರ್. ಉದ್ದ ಮತ್ತು ಅಗಲಗಳು ಸಮನಾಗಿರುವುದರಿಂದ ಉದ್ದ ಮತ್ತು ಉದ್ದ ಎಂಬ 2 ಆಯಾಮಗಳಿವೆ. ಒಂದೇ ಅಳತೆಯ 4 ಬಾಹುಗಳಿವೆ. ಎ ಬಿ, ಬಿ ಸಿ, ಸಿ ಡಿ ಮತ್ತು ಡಿಎ ಬಾಹುಗಳು. 4 ಬಾಹುಗಳು ಸಮನಾಗಿರುವುದರಿಂದ ಇದು ಚೌಕವಾಗಿದೆ. ಈಗ ಚೌಕಾಕಾರದ ಕರವಸ್ತ್ರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸುತ್ತಳತೆ ಸಮ ಎ ಇಂದ ಬಿಗೆ ಕೂಡಿಸು ಬಿಯಿಂದ ಸಿಗೆ ಕೂಡಿಸು ಸಿಯಿಂದ ಡಿಗೆ ಕೂಡಿಸು ಡಿಯಿಂದ ಎಗೆ ಸಮ 20 ಸೆಂಟಿಮೀಟರ್ ಕೂಡಿಸು 20 ಸೆಂಟಿಮೀಟರ್ ಕೂಡಿಸು 20 ಸೆಂಟಿಮೀಟರ್ ಕೂಡಿಸು 20 ಸೆಂಟಿಮೀಟರ್ ಸಮ 80 ಸೆಂಟಿಮೀಟರ್. ಅಂದರೆ ಚೌಕಾಕಾರ ಕರವಸ್ತ್ರದ 4 ಅಂಚಿನ ಒಂದು ಸುತ್ತಿನ ಅಳತೆಯು 80 ಸೆಂಟಿಮೀಟರ್. ಈ ಒಂದು ಸುತ್ತಿನ ಅಳತೆಯು ಚೌಕದ ಸುತ್ತಳತೆ. ಇಲ್ಲಿ ಒಂದೇ ಅಳತೆಯ ಅಂದರೆ 20 ಸೆಂಟಿಮೀಟರ್ನ 4 ಬಾಹುಗಳಿವೆ. ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ: 4 ಗುಣಿಸು ಉದ್ದ. ಚೌಕದ ಸುತ್ತಳತೆ ಸಮ 4 ಗುಣಿಸು 20 ಸೆಂಟಿಮೀಟರ್ ಸಮ 80 ಸೆಂಟಿಮೀಟರ್. ಆದ್ದರಿಂದ ಚೌಕದ ಸುತ್ತಳತೆಯನ್ನು ಈ ರೀತಿಯೂ ಕಂಡುಹಿಡಿಯಬಹುದು. ಉದಾಹರಣೆಗೆ, ಒಂದು ಚೌಕಾಕಾರದ ಉದ್ದ 15 ಸೆಂಟಿಮೀಟರ್. ಅದರ ಸುತ್ತಳತೆ ಎಷ್ಟು? ಚೌಕದ ಸುತ್ತಳತೆ ಸಮ 4 ಗುಣಿಸು ಉದ್ದ ಸಮ 4 ಗುಣಿಸು 15 ಸೆಂಟಿಮೀಟರ್ ಸಮ 60 ಸೆಂಟಿಮೀಟರ್. ಈಗ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಅದರ ವಿಸ್ತೀರ್ಣ ಎನ್ನುತ್ತೇವೆ. ಆಯತದ ವಿಸ್ತೀರ್ಣ. ಆಯತಾಕಾರದ ಬಣ್ಣದ ಹಾಳೆಯ ಉದ್ದ 10 ಸೆಂಟಿಮೀಟರ್ ಮತ್ತು ಅಗಲ 6 ಸೆಂಟಿಮೀಟರ್. ಹಾಗಾದರೆ ಆಯತದ ವಿಸ್ತೀರ್ಣವೆಷ್ಟು? ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ: ಉದ್ದ ಗುಣಿಸು ಅಗಲ ಸಮ 10 ಸೆಂಟಿಮೀಟರ್ ಗುಣಿಸು 6 ಸೆಂಟಿಮೀಟರ್ ಸಮ 60 ಸೆಂಟಿಮೀಟರ್ ವರ್ಗ, ಅಂದರೆ 60 ಚದರ ಸೆಂಟಿಮೀಟರ್. ಈಗ ಚೌಕದ ವಿಸ್ತೀರ್ಣ. ಈ ಚೌಕಾಕಾರವು ಉದ್ದ ಮತ್ತು ಉದ್ದ ಎಂಬ 2 ಸಮನಾದ ಆಯಾಮಗಳನ್ನು ಹೊಂದಿದೆ. ಇದನ್ನು ಗುಣಿಸಿದಾಗ ಚೌಕದ ವಿಸ್ತೀರ್ಣ ದೊರೆಯುತ್ತದೆ. ಚೌಕದ ಉದ್ದ ಸಮ 5 ಸೆಂಟಿಮೀಟರ್.
ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಉದ್ದ ಗುಣಿಸು ಉದ್ದ ಸಮ 5 ಸೆಂಟಿಮೀಟರ್ ಗುಣಿಸು 5 ಸೆಂಟಿಮೀಟರ್ ಸಮ 25 ಸೆಂಟಿಮೀಟರ್ ವರ್ಗ, ಅಂದರೆ 25 ಚದರ್ ಸೆಂಟಿಮೀಟರ್. ವಿಸ್ತೀರ್ಣವನ್ನು ಯಾವಾಗಲೂ ಚದರ್ ಮಾನಗಳಲ್ಲಿ ತಿಳಿಸುತ್ತಾರೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.